ಶುಕ್ರವಾರ ಬಂದೇ ಬಿಡ್ತು, ವೀಕೆಂಡ್ ಶುರುವಾಯಿತು. ನಾನು ಕೂಡ ಸ್ವಲ್ಪ ಲೇಟಾಗಿ ಎದ್ದೆ ಇವತ್ತು. ಸ್ವಲ್ಪ ಮೈಕೈ ನೋವು, ಏನೂ ಮಾಡಿಲ್ಲ ಅಂದರೂ ಮೈಕೈ ನೋವಿರುತ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತಿನ ದಿನ ಶುರು ಮಾಡೋಣವಾ? ಥ್ಯಾಂಕ್ ಯು ಸೋ ಮಚ್. ನನ್ನ ವ್ಲಾಗ್ಸ್ಗೆ ತುಂಬ ಪ್ರೀತಿ ಆ್ಯಂಡ್ ಸಪೋರ್ಟ್ ಕೊಡ್ತಾ ಇದ್ದೀರಾ. ಐ ಆಮ್ ಸೋ ಓವರ್ವೆಲ್ಮ್ಡ್. ಬೆಳಗ್ಗೆ ನಮ್ಮ ಮೇಡ್ ಬಂದು ಮನೆ ಮುಂದೆ ಎಲ್ಲ ನೀರು ಹಾಕಿ ಇದೇನೋ ಹಾವಿನ ಥರದ್ದು ರಂಗೋಲಿ ಹಾಕಿದ್ರು. ಅದ್ರ ಮೇಲೆ ಒಂದು ಚಿಕ್ಕದ ಪೂಕಿ ಥರ ಬೇರೆ ಚಿಕ್ಕದೊಂದು. ರಾತ್ರಿ ಮಳೆ ಬಂದಿದ್ದಕ್ಕೆ ಗಿಡಗಳೆಲ್ಲ ತುಂಬ ಹಸಿರಾಗಿ ಕಾಣ್ತಾ ಇತ್ತು, ನೋಡೋದಕ್ಕೆ ಚಂದ. ಹಾಗೆ ಒಂದು ಗ್ಲಾಸ್ ಜ್ಯೂಸ್ ತೊಗೊಂಡು ಹೊರಗಡೆ ಬಂದೆ. ಸ್ವಲ್ಪ ಸನ್ಶೈನ್ ತೊಗೊಳ್ಳೋಣ ಆ್ಯಂಡ್ ಗಿಡಗಳನ್ನೆಲ್ಲ ನೋಡೋಕ್ಕೆ ಇಷ್ಟ ನನಗೆ. ಬಾಗಿಲಿಗೆಲ್ಲ ನೀರು ಹಾಕಿದ್ರು ಅವರು. ನಾನು ರಂಗೋಲಿ ಮತ್ತು ಹೂವೆಲ್ಲ ಇಟ್ಟು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಬಾಗಿಲಿಗೆಲ್ಲ ರೆಡಿ ಮಾಡಿದೆ. ಆಮೇಲೆ ಪೂಜೆ ಮಾಡಬೇಕು, ಇವತ್ತು ಗುರುವಾರ ಅಲ್ವಾ. ಅಡುಗೆ ಮನೆಗೆ ಬಂದೆ. ಇವತ್ತು ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂತ ಹೇಳಿ ಒಗ್ಗರಣೆ ಎಲ್ಲ ಹಾಕ್ಕೊಂಡು ಟೊಮೆಟೊ ಬಟಾಣಿ ಎಲ್ಲ ಹಾಕಿ ಶಾವಿಗೆನೂ ಹಾಕಿ ತಿಂಡಿನ ರೆಡಿ ಮಾಡಿದೆ. ತಿಂಡಿ ರೆಡಿ ಮಾಡಿಟ್ಟು ನನ್ನ ಗಾಡಿ ಯಾಕೋ ಸ್ಟಾರ್ಟ್ ಆಗ್ತಾ ಇರಲಿಲ್ಲ. ನೆನ್ನೆಯಿಂದ ಇವತ್ತೊಂದು ಸತಿ ಟ್ರೈ ಮಾಡೋಣ ಅಂತ ಸೆಲ್ಫ್ ಸ್ಟಾರ್ಟೇ ಆಗ್ತಿಲ್ಲ. ವೆರೈಟಿ ಥರ ಕಿಕ್ ಮಾಡಿ ನೋಡಿದೆ, ಕೊನೆಗೂ ಆಗಲಿಲ್ಲ. ಕಿಕ್ ಮಾಡಿ ಮಾಡಿ ಸುಸ್ತಾಗೋಯ್ತು ನನಗೆ. ಆಮೇಲೆ ಸ್ವಲ್ಪ ಹೊತ್ತು ಬಂದು ಮಲ್ಕೊಂಬಿಟ್ಟೆ ನಾನು. ಆ ಕಾಲಲ್ಲಿ ಈ ಕಾಲಲ್ಲಿ ಎಲ್ಲ ಕಿಕ್ ಮಾಡಿದ್ದಾಯಿತು, ಸ್ಟಾರ್ಟೇ ಆಗ್ತಾಯಿಲ್ಲ. ಬಹುಶಃ ಮೆಕ್ಯಾನಿಕ್ನೇ ಕರೆಸ್ಬೇಕು ನಾನು. ಆ್ಯಂಡ್ ತುಂಬ ದಿನ ಆಗಿತ್ತಲ್ಲ, ವೆಕೇಷನ್ಗೆ ಹೋಗಿದ್ವಲ್ಲ, ಆವಾಗಿಂದ ಓಡಿಸಿರಲಿಲ್ಲ. ತರಕಾರಿ ತರಕ್ಕೆ ಹೋಗಬೇಕಿತ್ತು. ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ನನ್ನ ಬಟ್ಟೆ ಬ್ಯಾಗ್ ತೊಗೊಂಡು ತರಕಾರಿ ತರೋದಕ್ಕೆ ಹೊರಟೆ. ಸೊಪ್ಪು ಎಲ್ಲ ಬೇಕಾಗಿತ್ತು. ಆ್ಯಂಡ್ ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿರೋ ಸೊಪ್ಪು ಬಂದಿದೆ ಇವತ್ತು. ಈ ಸೊಪ್ಪು ಮಾರೋ ಅಂಥ ಬ್ಯೂಟಿಫುಲ್ ಲೇಡಿ ನನಗೆ ಮದುವೆ ಆದಾಗಿಂದ ಫ್ರೆಂಡು, ಅವರಿಗೂ ಕೂಡ ಒಂದು ಹಾಯ್ ಹೇಳಿ ಸೊಪ್ಪೆಲ್ಲ ತೊಗೊಂಡು ಆಮೇಲೆ ತರಕಾರಿ ಹಾಲು ಎಲ್ಲ ತೊಗೊಂಡು ಮನೆಗೆ ಹೊರಟೆ. ಆನ್ ದ ವೇ ನನಗೆ ಈ ಬೋರ್ಡ್ ಕಾಣಿಸ್ತು, ಗಿರಿನಗರಲ್ಲಿ ಹಲಸು ಮತ್ತು ಮಾವಿನ ಮೇಳ ನಡೀತಾ ಇದೆ ಅಂತ. ನೀವು ಇಷ್ಟ ಇದ್ದರೆ ಬಂದು ಭಾಗವಹಿಸಿ. ಮನೆಗೆ ಬಂದೆ, ತರಕಾರಿ ಎಲ್ಲ ತೊಗೊಂಡು ಕರಿಬೇವು ಮಾತ್ರ ತೊಗೊಂಡು ಬಂದೆ. ಸೊಪ್ಪಿನ ಸಾರು ನನಗೆ ಅಷ್ಟಾಗಿ ಮಾಡೋಕ್ಕೆ ಬರೋಲ್ಲ, ಕಲಿಬೇಕು ಇನ್ನೂ. ಹಾಲು ಮೊಸರು ಎಲ್ಲ ತಂದೆ. ಆ್ಯಂಡ್ ಸೀಮೆ ಬದನೆಕಾಯಿ ತೊಗೊಂಡೆ. ಸೀಮೆ ಬದನೆಕಾಯಿ ನನಗೆ ಯಾವ ಥರ ಸೀಮೆ ಬದನೆಕಾಯಿ ಸಿಕ್ಕಿದೆ ನೋಡಿ, ಟ್ವಿನ್ ಸೀಮೆ ಬದನೆಕಾಯಿ ಸಿಕ್ಕಿದೆ ಅಂತ ಖುಷಿಪಟ್ಟೆ. ಆದರೆ ನನ್ನ ಹಸ್ಬೆಂಡ್ ಪರ್ಸ್ಪೆಕ್ಟಿವ್ ಬೇರೆ ಥರ ಇತ್ತು, ಇದು ಬೇರೆ ಥರನೇ ಕಾಣ್ತಾ ಇದೆ ಕಣೆ ಅಂತ ಹೇಳಿ ರೇಗಿಸ್ತಾ ಇದ್ರು. ತರಕಾರಿ ತೊಗೊಂಡು ಬಂದ್ಬಿಟ್ನೆಲ್ಲ ನಡ್ಕೊಂಡು ಹೋಗಿ ಮತ್ತೆ ಸುಸ್ತಾಗೋಯ್ತು. ಈ ಜ್ಯೂಸ್ ಅದು ಖಾಲಿ ಮಾಡಿಬಿಡೋಣ ಅಂತ ಹೇಳಿ ಖಾಲಿ ಮಾಡ್ತಾಯಿದ್ದೆ. ಆ್ಯಂಡ್ ನೆಟ್ಫ್ಲಿಕ್ಸಲ್ಲಿ ಒಂದು ಹೊಸ ಮೂವಿ ರಿಲೀಸ್ ಆಗಿದೆ, ಕೋರ್ಟ್ ಅಂತ. 17 ವರ್ಷದ ಕೆಳಗಿರೋವಂಥ ಇಬ್ಬರು ಹುಡುಗ ಹುಡುಗಿ ಪ್ರೀತಿಸ್ತಾ ಇರ್ತಾರೆ. ಬಟ್ ಅವ್ರ ಮನೆಯಲ್ಲಿ ಗೊತ್ತಾಗಿ ಚಿಕ್ಕಪ್ಪನಿಗೆ ಈಗೋ ಪ್ರಾಬ್ಲಮ್ ಆಗಿ, ಹುಡುಗಿ ಚಿಕ್ಕಪ್ಪನಿಗೆ ಈಗೋ ಪ್ರಾಬ್ಲಮ್ ಆಗಿ ಕಂಪ್ಲೀಟ್ ಕೋರ್ಟ್ನಲ್ಲೇ ನಡೆಯುವಂಥ ಕತೆ. ತುಂಬ ಚೆನ್ನಾಗಿದೆ. ಆ್ಯಂಡ್ 2 ಗಂಟೆ ಮೂವಿ ಇದು, ನೀವು ಕೂಡ ನೋಡಿ. ಆ್ಯಂಡ್ ಪೋಕ್ಸೋ ಆ್ಯಕ್ಟ್ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನನ್ನು ಈ ಮೂವಿನಲ್ಲಿ ಕೊಟ್ಟಿದ್ದಾರೆ. ಸ್ವಲ್ಪ ಹೊತ್ತು ಮೂವಿ ನೋಡಾದ್ಮೇಲೆ ಲಾಗಿನ್ ಟೈಮ್ ಆಯಿತು, ಲಾಗಿನ್ ಆದೆ. ನಾನು ಸಾಫ್ಟ್ವೇರ್ ಟೆಸ್ಟ್ ಇಂಜಿನಿಯರ್ ಆಗಿ ವರ್ಕ್ ಫ್ರಮ್ ಹೋಮಲ್ಲೇ ಕೆಲಸ ಮಾಡ್ತಾಯಿದ್ದೀನಿ. ಹಲವಾರು ಜನ ಕೇಳ್ತಾರೆ ನಮಗೂ ವರ್ಕ್ ಫ್ರಮ್ ಹೋಮ್ ಕೊಡಿಸಿ ಅಂತ. ಖಂಡಿತವಾಗ್ಲೂ ನನಗೆ ಗೊತ್ತಿಲ್ಲ. ನಮ್ಮ ಆಫೀಸಲ್ಲಿ ಕೋವಿಡ್ ಆದಮೇಲಿಂದ ಈ ಅವಕಾಶನ ನಮಗೆ ಕೊಟ್ಟಿದ್ದಾರೆ. ಇಷ್ಟು ಮಾಹಿತಿ ಕೊಡಬಲ್ಲೆ ನಾನು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹ್ಯಾವ್ ಅ ಹ್ಯಾಪಿ ಡೇ. ಬಾಯ್.